Hello dear students, let us continue the next part of Biology Bridge Course program with respect to the characters used for classification of animal or animal kingdom. So in the previous videos I explained about the characters which are used to classify the animals such as the number of body layers and how they are produced, which are the body parts developing from the different body layers or the germ layers such as ectoderm, endoderm and mesoderm. Apart from that, you have also studied about coelom. On the basis of the coelom, the animals are classified into coelomates with true coelom, acoelomates without coelom, and pseudocoelomates with false body cavity. So like that, one more character that I am going to explain in today's video is with respect to digestive system. So let us move to the details of digestive system. Digestive system in Kannada, it is called Jeerananga Vyuha. ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದಕ್ಕೆ ಕನ್ನಡದೊಳಗಿರೋವಂಥ ಪದ ಅಥವಾ ಶಬ್ದ ಜೀರ್ಣಾಂಗ ವ್ಯೂಹ ಅಂತ ಕರೀತಾರೆ, ವಿಚ್ ಈಸ್ ದ ಪರ್ಟಿಕ್ಯುಲರ್ ಸಿಸ್ಟಮ್ ಆಫ್ ದ ಬಾಡಿ ಇನ್ವಾಲ್ವ್ಡ್ ಇನ್ ಡೈಜೆಷನ್ ಆ್ಯಂಡ್ ಅಬ್ಸಾರ್ಬ್ಷನ್. ಏನು ಕೆಲಸ ಮಾಡ್ತದೆ ಈ ಸಿಸ್ಟಮು ಅಂದರೆ ಜೀರ್ಣಾಂಗ ವ್ಯೂಹ? ವಾಟ್ ಎವರ್ ದ ಫುಡ್ ವಿ ಕನ್ಸ್ಯೂಮ್, ನಾವು ತಿನ್ನುವಂಥ ಆಹಾರನ ಜೀರ್ಣ ಮಾಡಿ ಅದರೊಳಗಿರೋ ನ್ಯೂಟ್ರಿಯೆಂಟ್ಸ್ಗಳನ್ನು ಎಲ್ಲನೂ ಅಬ್ಸಾರ್ಬ್ ಮಾಡ್ಕೋತದೆ. ನಾಟ್ ಓನ್ಲಿ ಡೈಜೆಷನ್, ಜೀರ್ಣಕ್ರಿಯೆ ಮಾತ್ರ ಅಲ್ಲದೆ ಅಬ್ಸಾರ್ಬ್ಷನ್ ಅಂದರೆ ಹೀರುವಿಕೆ. ಅಬ್ಸಾರ್ಬ್ಷನ್ ಆ್ಯಂಡ್ ಡೈಜೆಷನ್ ಬೋತ್ ದ ಪ್ರಾಸೆಸಸ್ ಆರ್ ಕ್ಯಾರಿಡ್ ಔಟ್ ಬೈ ಡೈಜೆಸ್ಟಿವ್ ಸಿಸ್ಟಮ್. ದೆನ್ ಕ್ವಶನ್ ಈಸ್, what exactly the digestive system is made up of and where it is present? What are the structures associated with the digestive system? Digestive system ಅಂದರೆ ಏನು, ಯಾವ್ಯಾವ ಆರ್ಗ್ಯಾನಿಸಮ್ಸ್ ಒಳಗೆ ಈ ಡೈಜೆಸ್ಟಿವ್ ಸಿಸ್ಟಮ್ ಇರ್ತದೆ, ಒಂದು ಡೈಜೆಸ್ಟಿವ್ ಸಿಸ್ಟಮ್ ತಯಾರಾಗಬೇಕಾದ್ರೆ ಅದರೊಳಗೆ ಏನೇನು ಪಾರ್ಟ್ಗಳು ಜಾಯಿನ್ ಆಗಿರ್ತಾವೆ ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಎಷ್ಟು ಟೈಪ್ ಅವ, ಆಲ್ ದೀಸ್ ಥಿಂಗ್ಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ಟುಡೇಸ್ ವಿಡಿಯೋ. The digestive system, it represents organ system. What is that organ system? Already I explained this part in the first part of the characters used for the classification of animal kingdom. Organ system, the cell is basic unit of life. Group of the cells represent tissue and group of the tissue represents organ, group of the organ represents organ system. This is most complicated type of body organization. ಅಂಗವ್ಯೂಹಗಳು ಅನ್ನೋದಕ್ಕೆ ಆರ್ಗನ್ ಸಿಸ್ಟಮ್ ಅಂತ ಕರೀತಾರೆ. ಅಂಗವ್ಯೂಹ ಅನ್ನೋದಕ್ಕೆ ಆರ್ಗನ್ ಸಿಸ್ಟಮ್ ಅಂತ ಕರೀಬೇಕು. ಆ ಆರ್ಗನ್ ಸಿಸ್ಟಮ್ಗಳು ಎದರಿಂದ ತಯಾರಾಗ್ತವ? ಮೇಡಪ್ ಆಫ್ ಡಿಫರೆಂಟ್ ಆರ್ಗನ್ಸ್. In the body of a multicellular organism, the different organ systems are present and every system is performing one specific function. ಈಗ ನಾವು ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಇದು ಬರೀ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆಗೆ ಮತ್ತು ಅಬ್ಸಾರ್ಬ್ಷನ್ನಿಗೆ ಸಂಬಂಧಪಟ್ಟಂಥ ಕೆಲಸ ಮಾತ್ರ ಮಾಡ್ತದೆ. ಈಗ ನಾವು ರೆಸ್ಪಿರೇಷನ್ ಸಿಸ್ಟಮನ್ನು ತಗೊಂಡ್ರೆ, ಉಸಿರಾಟ ವ್ಯೂಹ ತಗೊಂಡ್ರೆ ಅಲ್ಲೇ ಜೀರ್ಣಕ್ರಿಯೆ ಆಗಂಗಿಲ್ಲ. ದ್ಯಾಟ್ ಸಿಸ್ಟಮ್ ಈಸ್ ಮೆಂಟ್ ಓನ್ಲಿ ಫಾರ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಈ ಗ್ಯಾಸ್ಗಳನ್ನು ಬಾಡಿಯಿಂದ ಹೊರಗೆ ಕಳಿಸೋದು ಆ್ಯಂಡ್ ಎನ್ವೈರ್ಮೆಂಟ್ ಒಳಗೆ ಇರೋದನ್ನು ಬಾಡಿ ಒಳಗಡೆಗೆ ಕಳಿಸೋದು. ಈ ಗ್ಯಾಸ್ಗಳನ್ನು, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನನ್ನು ಎಕ್ಸ್ಚೇಂಜ್ ಮಾಡೋ ಕೆಲಸ ಯಾವುದು ಮಾಡ್ತದೆ? ರೆಸ್ಪಿರೇಟರಿ ಸಿಸ್ಟಮ್. ದಟ್ ಈಸ್ ವೈ ಇನ್ ದ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ ವಿ ಕ್ಯಾನ್ ಸಿ ದ ಲೇಬರ್ ಆಫ್ ಡಿವಿಷನ್. ಮಾಡೋ ಕೆಲಸಗಳನ್ನು ಒಂದೊಂದೇ ಸಿಸ್ಟಮ್ಗಳು ಬೇರೆ ಬೇರೆಯಾಗಿ ಹಂಚಿಕೆ ಮಾಡ್ಕೊಂಡಿರ್ತಾವೆ. ಎವ್ರಿ ಫಂಕ್ಷನ್ ಈಸ್ ಕ್ಯಾರಿಡ್ ಔಟ್ ಬೈ ಒನ್ ಸ್ಪೆಸಿಫಿಕ್ ಆರ್ಗನ್ ಆರ್ ಒನ್ ಸ್ಪೆಸಿಫಿಕ್
organ system. So with respect to digestion and absorption, the system involved is digestive system. So let us move to the details. The digestive system is made up of digestive tract and other organs that help the body to break down and absorb the food. ಬಾಡಿ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಎದರಿಂದ ತಯಾರಾಗ್ಯದ? ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂದರೆ ಜೀರ್ಣಾಂಗ ನಾಳ ಆ್ಯಂಡ್ ಅದರ್ ಆರ್ಗನ್ಸ್, ಇದರ ಜೊತೆಗೆ ಸ್ವಲ್ಪ ಬೇರೆ ಬೇರೆ ಅಂಗಗಳನ್ನು ಸೇರಿಕೊಂಡು ದೇ ಗಿವ್ಸ್ ರೈಸ್ ಟು ದ ಫಾರ್ಮೇಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್. ಏನು ಇದ್ರದ್ದು ಕೆಲಸ? ವಾಟ್ ಇಸ್ ದ ಫಂಕ್ಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಇನ್ ದ ಬಾಡಿ? ಬ್ರೇಕ್ ಡೌನ್ ಆ್ಯಂಡ್ ಅಬ್ಸಾರ್ಬ್ಷನ್ ಆಫ್ ದ ಫುಡ್. ನಾವು ತಿಂದಂಥ ಆಹಾರನ ಬ್ರೇಕ್ ಡೌನ್ ಮಾಡೋದು ಅಂದರೆ ಸಣ್ಣಗೆ ಅದನ್ನು ಒಡೆಯೋದು. ಅಫ್ಕೋರ್ಸ್ ದ ಫುಡ್ ಈಸ್ ಮ್ಯಾಸ್ಟಿಕೇಟೆಡ್ ಇನ್ ದ ಮೌತ್. ಹಲ್ಲುಗಳ ಸಹಾಯದಿಂದ ವಿತ್ ದ ಹೆಲ್ಪ್ ಆಫ್ ಟೀತ್ ದ ಫುಡ್ ಈಸ್ ಮಾಸ್ಟಿಕೇಟೆಡ್ ಇನ್ ದ ಮೌತ್. ಬಾಯಿ ಒಳಗೆ ನಾವು ಸಣ್ಣಾಗಿ ಜೀರ್ಣ ಮಾಡ್ತೀವಿ, ಬಟ್ ಅಷ್ಟು ಸಣ್ಣಾಗಿ ಕಟ್ಟಾದಂಥ ಫುಡ್ಡು ಅಥವಾ ಬ್ರೇಕ್ ಡೌನ್ ಆದಂಥ ಫುಡ್ಡು ಸೆಲ್ ಒಳಗೆ ಅಬ್ಸಾರ್ಬ್ ಆಗಂಗಿಲ್ಲ. ಇಟ್ ಶುಡ್ ಬಿ ಫೈನಲಿ ಬ್ರೋಕನ್ ಡೌನ್ ಇಂಟು ಅಬ್ಸಾರ್ಬೇಬಲ್ ಪಾರ್ಟಿಕಲ್. ಅಂದರೆ ಜೀವಕೋಶದ ಒಳಗಡೆಗೆ ಹೋಗಲಿಕ್ಕೆ ಯಾವ ಸೈಜ್ ಬೇಕು ಆ ಸೈಜಿಗೆ ಅದು ಬ್ರೇಕ್ ಡೌನ್ ಆಗ್ತದೆ. ಆ್ಯಂಡ್ ದ್ಯಾಟ್ ಫೈನಲ್ ಬ್ರೇಕ್ ಡೌನ್ ಈಸ್ ಕ್ಯಾರಿಡ್ ಔಟ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ಆ್ಯಂಡ್ ಕೊನೆಗೆ ಆ ಫುಡ್ ಒಳಗಿರೋವಂಥ ಪೋಷಕಾಂಶಗಳು, ದಟ್ ಮೀನ್ಸ್ ನ್ಯೂಟ್ರಿಯೆಂಟ್ಸ್, ಎನರ್ಜಿ ಸೋರ್ಸ್, ಜೀವಕೋಶಗಳಿಗೆ ಬೇಕಾದಂಥ ಎನರ್ಜಿ, ಶಕ್ತಿ ಕೊಡುವಂಥ ಏನು ಪೋಷಕಾಂಶಗಳು, ಆಹಾರ ಪದಾರ್ಥಗಳು ಅದರೊಳಗಿರ್ತಾವೆ, ಆಲ್ ಆಫ್ ದೆಮ್ ಆರ್ ಅಬ್ಸಾರ್ಬ್ಡ್ ಇನ್ ದ ಡೈಜೆಸ್ಟಿವ್ ಸಿಸ್ಟಮ್. ದಿಸ್ ಈಸ್ ದ ಮೇನ್ ಫಂಕ್ಷನ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ ಆ್ಯಂಡ್ ದ್ಯಾಟ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಮೇಡ್ ಅಪ್ ಆಫ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಆ್ಯಂಡ್ ಅದರ್ ಆರ್ಗನ್ಸ್. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಪಾರ್ಟ್, ಏನದ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಅಂದರೆ? Digestive tract is a long twisting tube that starts with the mouth and then involves the structures like esophagus, O pronounce ಮಾಡಬಾರ್ದು, esophagus, stomach, small intestine, large intestine and finally ends with the anus. Digestive tract is a long twisting tube. Here you can see the image. This entire structure represents digestive tract. ಎಷ್ಟು ಮೀಟರ್ ಅಂದರೆ 12 ಮೀಟರ್ ಒಂದು ಉದ್ದನೇ ಟ್ಯೂಬ್ ಇದು. ಬಾಡಿ ಒಳಗಿರೋ ಅಂಥ 12 meters long tube. Of course, some part of this are highly twisted. ಅಂದರೆ ಸಿಕ್ಕಾಪಟ್ಟೆ ಫೋಲ್ಡ್ ಆಗಿರ್ತಾವ. ಉದ್ದನೇ ಟ್ಯೂಬ್ ಇರ್ತದೆ, ಕೆಲವೊಂದು ಭಾಗದೊಳಗೆ ಫೋಲ್ಡ್ ಆಗ್ಯದ. ಇದು ಎದರಿಂದ ಶುರು ಆಗ್ತದೆ? ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್, ಬಾಯಿಯಿಂದ ಶುರುವಾಗಿ ಇಟ್ ಈಸ್ ಕನೆಕ್ಟೆಡ್ ಟು ಈಸೋಫೇಗಸ್, ಅನ್ನನಾಳ ಅಂತ ಕೇಳಿರ್ತೀರಿ ಹೆಸರು ಕನ್ನಡ ಮೀಡಿಯಂ ಒಳಗೆ. ಇದನ್ನು ಈಸೋಫೇಗಸ್ ಅಂತ ಕರೀತಾರೆ. ಸ್ಟಮಕ್ ಅಂದರೆ ಹೊಟ್ಟೆ, ಸ್ಮಾಲ್ ಇಂಟೆಸ್ಟೈನ್ ಸಣ್ಣ ಕರುಳು, ಲಾರ್ಜ್ ಇಂಟೆಸ್ಟೈನ್ ದೊಡ್ಡ ಕರುಳು, ದೆನ್ ಫೈನಲಿ ಎಂಡ್ಸ್ ವಿತ್ ದ ಏನಸ್, ಗುದದ್ವಾರ ಅಂತ ಏನು ಕನ್ನಡ ಒಳಗೆ ಬರೀತಾರೆ. ಆ್ಯಂಡ್ ದ ಇಂಗ್ಲೀಷ್ ಟರ್ಮ್ ಫಾರ್ ದ್ಯಾಟ್ ಒನ್ ಈಸ್ anus. So now you try to remember the terms in English so that you can write the sentences very easily. Digestive tract ಅನ್ನು ತಗೊಂಡ್ರೆ 2 ಓಪನಿಂಗ್ಗಳು ಇಲ್ಲೇ ಮೆನ್ಷನ್ ಮಾಡ್ಯದ. ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್ ಆ್ಯಂಡ್ ಇಟ್ ಎಂಡ್ಸ್ ವಿತ್ ದ ಏನಸ್. 2 ಓಪನಿಂಗ್ಗಳು, ಮೌತ್ ಫಾರ್ ದ ಇನ್ಪುಟ್. ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಫುಡ್ಡನ್ನು ನಾವು ಎದರ ಥ್ರೂ ಒಳಗಡೆಗೆ ಕಳಿಸ್ತೀವಿ? ಥ್ರೂ ದ ಮೌತ್. ಆ್ಯಂಡ್ ಫೈನಲಿ ದ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ ಅಂದರೆ ಜೀರ್ಣ ಆಗದೇ ಇರೋವಂಥ ಆಹಾರ ಪದಾರ್ಥ. ಈ ಅನ್ಡೈಜೆಸ್ಟೆಡ್ ಫುಡ್ ಮೆಟೀರಿಯಲ್ಗೆ ಫೀಕಲ್ ಮ್ಯಾಟರ್ ಅಂತಲೂ ಕರೀತಾರೆ. ಬೋತ್ ಆಫ್ ದೆಮ್ ಆರ್ ಸೇಮ್. ನೀವು ಅನ್ಡೈಜೆಸ್ಟೆಡ್ ಫುಡ್ ಅಂತಾರೆ ನೆನಪಿಟ್ಕೋರಿ ಅಥವಾ ಫೀಕಲ್ ಮ್ಯಾಟರ್ ಅಂತಾರೆ ನೆನಪಿಟ್ಕೋರಿ. ಬೋತ್ ದ ಟರ್ಮ್ಸ್ ಆರ್ ಸೇಮ್.
Undigested food material, it is finally thrown outside the body through the anus. Therefore, this is the ಓಪನಿಂಗ್ ಫಾರ್ ಔಟ್ಪುಟ್. ಜೀರ್ಣ ಆಗದೇ ಇರುವಂಥ ಆಹಾರನ ಈ ಏನಸ್ ಮುಖಾಂತರ ಬಾಡಿಯಿಂದ ಹೊರಗಡೆಗೆ ಹಾಕ್ತದೆ. ಆ್ಯಂಡ್ ಡೈಜೆಸ್ಟಿವ್ ಸಿಸ್ಟಮ್ ಒಳಗೆ ಫುಡ್ಡನ್ನು ಕಳಿಸ್ಬೇಕಾದ್ರೆ ಯಾವ ಓಪನಿಂಗ್ ಥ್ರೂ ಸೆಂಡ್ ಮಾಡಬೇಕು? ಥ್ರೂ ದ ಮೌತ್. ಸೊ ದೀಸ್ ಆರ್ ದ ಟೂ ಓಪನಿಂಗ್ಸ್ ಆಫ್ ಡೈಜೆಸ್ಟಿವ್ ಟ್ರ್ಯಾಕ್ಟ್. ಇನ್ ಬಿಟ್ವೀನ್ ಮೌತ್ ಆ್ಯಂಡ್ ಏನಸ್, ಈ ಮೌಥು ಮತ್ತು ಏನಸ್ದ ಮಧ್ಯಕ್ಕೆ ಬಹಳಷ್ಟು ಪಾರ್ಟ್ಗಳು ಬರ್ತಾವೆ. ಇಟ್ ಈಸ್ ಈಸೋಫೇಗಸ್, ಇನ್ನೂ ಒಂದು ಫ್ಯಾರಿಂಕ್ಸ್ ಅಂತಲೂ ಬರ್ತದೆ. ಮೌತ್ ಈಸ್ ಕನೆಕ್ಟೆಡ್ ಟು ಫ್ಯಾರಿಂಕ್ಸ್. Pharynx is connected to this long tube. This is called esophagus. And illen niಮಗೆ ಇಂಗ್ಲೀಷ್ ಲೆಟರ್ ಜೆ ಶೇಪ್ಡ್ ಆರ್ಗನ್ ಕಾಣಿಸ್ತದಲ್ಲ, ದಿಸ್ ಒನ್ ಈಸ್ ಸ್ಟಮಕ್, ವೇರ್ ದ ಫುಡ್ ಈಸ್ ಕಲೆಕ್ಟೆಡ್ ಇನ್ ದ ಬಾಡಿ. ನಾವು ತಿಂದ ತಕ್ಷಣವೇ ಎಲ್ಲ ಆಹಾರ ಒಂದೇ ಸಾರಿಗೆ ಜೀರ್ಣ ಆಗಲ್ಲ. ಒನ್ಸ್ ವಿ ಕನ್ಸ್ಯೂಮ್ ದ ಫುಡ್, immediately it is not subjected to digestion. Then where it is collected in the body? It is collected in the stomach. ಆ ಸ್ಟಮಕ್ಕಿಗೆ ಎಕ್ಸ್ಪ್ಯಾಂಡ್ ಆಗೋ ಕೆಪಾಸಿಟಿ ಇರ್ತದೆ. ಇದು ನಿಮ್ಮ ಸಿಲೆಬಸ್ ಒಳಗೆ ಡೀಟೇಲ್ ಆಗಿ ಕಲಿತೀರಿ, ಆ ಚಾಪ್ಟರ್ ತೊಗೊಂಡಾಗ ಡೀಟೇಲ್ ಆಗಿ ಹೇಳ್ತೀನಿ. ದ ಫುಡ್ ಈಸ್ ಕಲೆಕ್ಟೆಡ್ ಇನ್ ದ ಸ್ಟಮಕ್. ಸ್ವಲ್ಪನೇ ಆ ಭಾಗ ಕಲೆಕ್ಟೆಡ್ ಫುಡ್ಡು ಸ್ಟಮಕ್ಕಿಂದ ಎಲ್ಲಿ ಹೋಗ್ತದೆ? ಇಟ್ ಈಸ್ ಟ್ರಾನ್ಸ್ಪೋರ್ಟೆಡ್ ಟು ಸ್ಮಾಲ್ ಇಂಟೆಸ್ಟೈನ್. ಸಣ್ಣ ಕರಳು ಅನ್ನೋದಕ್ಕೆ ಇಂಗ್ಲೀಷ್ ಟರ್ಮ್ ಈಸ್ ಸ್ಮಾಲ್ ಇಂಟೆಸ್ಟೈನ್. ನಾನಾಗಲೇ ಒಂದು ಟರ್ಮ್ ಹೇಳಿದೆ, ದ ಟೋಟಲ್ ಲೆಂತ್ ಆಫ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಈಸ್ 12 ಮೀಟರ್ಸ್. 12 ಮೀಟರ್ ಉದ್ದನೆ ಟ್ಯೂಬು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇರ್ತದಂತ ಹೇಳಿದೆ. ಅದರೊಳಗೆ ನೋಡ್ರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದ್ರೆ, ದ ಸ್ಮಾಲ್ ಇಂಟೆಸ್ಟೈನ್ ಅಲೋನ್ ರೀಪ್ರೆಸೆಂಟ್ಸ್ 6 ಮೀಟರ್ಸ್ ಲೆಂತ್. ಇಡೀ ಡೈಜೆಸ್ಟಿವ್ ಟ್ರ್ಯಾಕ್ಟಿದ್ದು ಅರ್ಧ ಲೆಂತನ್ನು ಸ್ಮಾಲ್ ಇಂಟೆಸ್ಟೈನೇ ರೀಪ್ರೆಸೆಂಟ್ ಮಾಡ್ತದೆ. ಹಾಫ್ ಆಫ್ ದ ಲೆಂತ್ ಆಫ್ ದ ಎಂಟೈರ್ ಡೈಜೆಸ್ಟಿವ್ ಟ್ರ್ಯಾಕ್ಟ್ 6 ಮೀಟರ್ಸ್, ಇಟ್ ಈಸ್ represented by small intestine. And one more thing you need to remember, it is highly folded part. ಇಡೀ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಒಳಗೇ ಸಿಕ್ಕಾಪಟ್ಟೆ ಫೋಲ್ಡ್ ಆಗಿರೋ ಅಂಥ ಆರ್ಗನ್ ಯಾವುದು ಅಂತ ಕೇಳಿದರೆ ಇಟ್ ಈಸ್ ಅ ಸ್ಮಾಲ್ ಇಂಟೆಸ್ಟೈನ್. ಆ್ಯಂಡ್ ಅರೌಂಡ್ ದಿಸ್ ಸ್ಮಾಲ್ ಇಂಟೆಸ್ಟೈನ್ the large intestine is present, and large intestine finally ends with the opening called the rectum. Rectum opens through the anus. ಈ ಲಾರ್ಜ್ ಇಂಟೆಸ್ಟೈನದ ಕೊನೆ ಭಾಗಕ್ಕೆ ರೆಕ್ಟಮ್ ಅಂತ ಕರೀತಾರೆ. ಆ ರೆಕ್ಟಮ್ದು ಓಪನಿಂಗಿಗೆ ಏನಂತ ಕರೀಬೇಕು? ಏನಸ್ ಅಂತ ಕರೀಬೇಕು. ದಟ್ ಈಸ್ ವೈ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತ್ ಆ್ಯಂಡ್ ಇಟ್ ಎಂಡ್ಸ್ ವಿತ್ ದ ಏನಸ್. ಇನ್ ಬಿಟ್ವೀನ್ ದೀಸ್ ಸ್ಟ್ರಕ್ಚರ್ಸ್ ಅಂದರೆ ಮೌತ್ ಆ್ಯಂಡ್ ಏನಸ್ದ ಮಧ್ಯ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಒಳಗೆ ಏನೇನದ ಅಂತ ಕೇಳಿದರೆ, ಫ್ಯಾರಿಂಕ್ಸ್ ಈಸ್ ದೇರ್, ಈಸೋಫೇಗಸ್ ಕನ್ನಡನಾಗ ಇನ್ನೂ ಒಂದು ಸರಿ ಹೇಳ್ತೀನಿ, ಅನ್ನನಾಳ. ಈಸೋಫೇಗಸ್ ಈಸ್ ಕನೆಕ್ಟೆಡ್ ಟು ಸ್ಟಮಕ್, ಸ್ಟಮಕ್ ಈಸ್ ಕನೆಕ್ಟೆಡ್ ಟು ಸ್ಮಾಲ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಈಸ್ ಕನೆಕ್ಟೆಡ್ ಟು ಲಾರ್ಜ್ ಇಂಟೆಸ್ಟೈನ್. ಆ್ಯಂಡ್ ಟೂ ಮೋರ್ ಥಿಂಗ್ಸ್ ಐ ನೀಡ್ ಟು ಎಕ್ಸ್ಪ್ಲೇನ್ ಇನ್ ದಿಸ್ ಡಯಾಗ್ರಾಮ್. ದಿಸ್ ಈಸ್ the largest gland of human body. It is liver. ಕನ್ನಡ ಒಳಗೆ ಯಕೃತ್ತು ಅಂತ ಏನು ಕರೀತೀರಿ ಅದಕ್ಕೆ ಇಂಗ್ಲೀಷ್ ಒಳಗೆ ಟರ್ಮ್ ಲಿವರ್ ಅಂತ ಕರೀತಾರೆ. ಆ್ಯಂಡ್ ದಿಸ್ ಈಸ್ ಗಾಲ್ ಬ್ಲ್ಯಾಡರ್. ಗಾಲ್ ಬ್ಲ್ಯಾಡರ್ ಇಸ್ ದ ಸೈಟ್ ಆಫ್ ಸ್ಟೋರೇಜ್ ಆಫ್ ಬೈಲ್. ಬೈಲ್ ಮೀನ್ಸ್ ಪಿತ್ತರಸ. ಈ ಲಿವರಿಂದ ಬೈಲ್ ಜ್ಯೂಸ್. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್ ದ ಟರ್ಮ್ಸ್ ಇನ್ ಕನ್ನಡ. ಲಿವರ್ ಅಂದರೆ ಯಕೃತ್ತು ಅಂತ ಅರ್ಥ. ಆ ಲಿವರಿಂದ ಬರೋವಂಥ ಸಿಕ್ರೀಷನ್ನಿಗೆ ಇಂಗ್ಲೀಷ್ ಒಳಗೆ ಬೈಲ್ ಜ್ಯೂಸ್ ಅಂತ ಕರೀತಾರೆ. ಆ್ಯಂಡ್ ಕನ್ನಡ ಟರ್ಮ್ ಫಾರ್ ಬೈಲ್ ಜ್ಯೂಸ್ ಈಸ್ ಪಿತ್ತರಸ. ಆ ಪಿತ್ತರಸ ದಟ್ ಈಸ್ ಬೈಲ್ ಜ್ಯೂಸ್ ವೇರ್ ಇಟ್ ಈಸ್ ಕಲೆಕ್ಟೆಡ್? ಇಟ್ ಈಸ್ ಕಲೆಕ್ಟೆಡ್ ವಿಥಿನ್ ದ ಗಾಲ್ ಬ್ಲ್ಯಾಡರ್. ಗಾಲ್ ಬ್ಲ್ಯಾಡರ್ ಒಳಗದು ಶೇಖರಣೆ ಆಗಿರ್ತದೆ. ಆ್ಯಂಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್ ಫಾರ್ ದ ಡೈಜೆಷನ್, ಪರ್ಟಿಕ್ಯುಲರ್ಲಿ ಫಾರ್ ದ ಡೈಜೆಷನ್ ಆಫ್ ಫ್ಯಾಟ್, ಕೊಬ್ಬಿನ ಅಂಶ, ನಾವು ತಿಂದಂಥ ಆಹಾರ ಪದಾರ್ಥದೊಳಗೆ
ಫ್ಯಾಟ್ ಏನಿರ್ತದೆ, ಕೊಬ್ಬಿನ ಅಂಶ ಏನಿರ್ತದೆ, ಅದನ್ನು ಬ್ರೇಕ್ ಡೌನ್ ಮಾಡಲಿಕ್ಕೆ ದ ಬೈಲ್ ಜ್ಯೂಸ್ ಈಸ್ ಎಸೆನ್ಷಿಯಲ್. ದ ಫ್ಯಾಟ್ ವಿಚ್ ಈಸ್ ಪ್ರೆಸೆಂಟ್ ಇನ್ ದ ಕನ್ಸ್ಯೂಮ್ಡ್ ಫುಡ್, ಇಟ್ ಈಸ್ ಬ್ರೋಕನ್ ಡೌನ್ ಓನ್ಲಿ ಇನ್ ದ ಪ್ರೆಸೆನ್ಸ್ ಆಫ್ bile juice, and that bile juice is stored in the gallbladder, and bile juice is produced from liver. Liver is the largest gland of the human body. Gland ಅಂದ್ರೆ ಗ್ರಂಥಿ ಅಂತ ಅರ್ಥ. ದೆನ್ ಇನ್ನೂ ಒಂದು ಗ್ಲ್ಯಾಂಡ್ ಬಗ್ಗೆ ಹೇಳಬೇಕು. ಇಟ್ ಈಸ್ ಪ್ಯಾನ್ಕ್ರಿಯಾಸ್. ಮೇಧೋಜ್ಜೀರಕ ಗ್ರಂಥಿ ಅಂತ ಕಲ್ತಿರ್ತೀರಿ. ಆ ಮೇಧೋಜ್ಜೀರಕ ಗ್ರಂಥಿ ಅನ್ನೋದಕ್ಕೆ ಇಂಗ್ಲೀಷ್ ಟರ್ಮ್ ಈಸ್ ಪ್ಯಾನ್ಕ್ರಿಯಾಸ್. ಈಗ ಲಿವರಿಂದ ಬೈಲ್ ಜ್ಯೂಸ್ ಬರ್ತದೆ ಅಂತ ಹೇಳಿದೆ. ಅದೇ ಟೈಪ್ ಫ್ರಾಮ್ ದ ಪ್ಯಾನ್ಕ್ರಿಯಾಸ್ ದ ಜ್ಯೂಸ್ ಸಿಕ್ರೀಟೆಡ್ ಈಸ್ ಕಾಲ್ಡ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್. ಈ ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಮತ್ತು ಬೈಲ್ ಜ್ಯೂಸು both of them are combined with the food at the region called ಡಿಯೋಡಿನಮ್. ಈ ಸಣ್ಣ ಕರುಳಿನ ಮೊದಲನೇ ಭಾಗಕ್ಕೆ ಡಿಯೋಡಿನಮ್ ಅಂತ ಕರೀತಾರೆ. ಫಸ್ಟ್ ಪಾರ್ಟ್ ಆಫ್ ದ ಸ್ಮಾಲ್ ಇಂಟೆಸ್ಟೈನ್ ಈಸ್ ಕಾಲ್ಡ್ ಡಿಯೋಡಿನಮ್, ಆ್ಯಂಡ್ ದ್ಯಾಟ್ ಡಿಯೋಡಿನಮ್ ಈಸ್ ಅಟ್ಯಾಚ್ಡ್ ಟು ದ ಸ್ಟಮಕ್. ಅದು ಸ್ಟಮಕ್ಕಿಗೆ ಕಂಟಿನ್ಯೂಸ್ ಆಗಿ ಅಟ್ಯಾಚ್ ಆಗಿರ್ತದೆ. ಆ ಡಿಯೋಡಿನಮ್ ಒಳಗೆ ಬೈಲ್ ಜ್ಯೂಸು ಬಂದು ಫುಡ್ ಜೊತೆಗೆ ಕಂಬೈನ್ ಆಗ್ತದೆ, ಪ್ಯಾನ್ಕ್ರಿಯಾಟಿಕ್ ಜ್ಯೂಸು ಫುಡ್ ಜೊತೆಗೆ ಬಂದು ಕಂಬೈನ್ ಆಗ್ತದೆ. ರಿಮೆಂಬರ್, ವಿದೌಟ್ ದೀಸ್ ಜ್ಯೂಸಸ್ ದ ಡೈಜೆಷನ್ ಈಸ್ ನಾಟ್ ಪಾಸಿಬಲ್. ಮನುಷ್ಯನ ಬಾಡಿ ಒಳಗೆ ತಿಂದಂತಹ ಫುಡ್ಡು ಡೈಜೆಸ್ಟ್ ಆಗಬೇಕಾದ್ರೆ ದೀಸ್ ಜ್ಯೂಸಸ್ ಆರ್ ಕಂಪಲ್ಸರಿಲಿ ರಿಕ್ವೈರ್ಡ್. ಸೊ ದೀಸ್ ಆರ್ ದ ಪಾರ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಡೈಜೆಸ್ಟಿವ್ ಟ್ರ್ಯಾಕ್ಟ್. It is a long twisting tube. It starts with the mouth and ends with the anus. In between mouth and anus, the different parts are pharynx, esophagus, stomach, small intestine, large intestine, then finally that ends with the anus. ನೋಡ್ರಿ, ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಎರಡು ಓಪನಿಂಗ್ಗಳು ಅಂತ ಹೇಳಿದೆ. ಇನ್ಪುಟ್ಟಿಗೆ ಮೌತ್, ಔಟ್ಪುಟ್ಟಿಗೆ ಏನಸ್. ಡಿಪೆಂಡಿಂಗ್ ಆನ್ ಪ್ರೆಸೆನ್ಸ್ ಆರ್ ಆಬ್ಸೆನ್ಸ್ ಆಫ್ ಏನಸ್. ಈಗ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಇರ್ತದೆ, ಅಲ್ಲೇ ಮೌಥು ಏನಸ್ಸು ಎರಡೂ ಪ್ರೆಸೆಂಟ್ ಅವನು, ಅಥವಾ ಬರೀ ಮೌತ್ ಪ್ರೆಸೆಂಟ್ ಇದ್ದು ಏನಸ್ ಅಬ್ಸೆಂಟ್ ಅದನು. ಈ ಬೇಸಿಸ್ ಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್ ಬೇಸ್ಡ್ ಆನ್ ಪ್ರೆಸೆನ್ಸ್ ಆರ್ ಅಬ್ಸೆನ್ಸ್ ಆಫ್ ದ ಏನಸ್. ಏನಸ್ದು ಪ್ರೆಸೆನ್ಸ್ ಅಥವಾ ಅಬ್ಸೆನ್ಸ್ ಬೇಸ್ ಮೇಲೆ ಡೈಜೆಸ್ಟಿವ್ ಸಿಸ್ಟಮನ್ನು ಎರಡು ಟೈಪ್ ಒಳಗೆ ಕ್ಲಾಸಿಫೈ ಮಾಡ್ತೀವಿ. ಆ್ಯಂಡ್ ದಿಸ್ ಈಸ್ ಯೂಸ್ಡ್ ಫಾರ್ ದ ಕ್ಲಾಸಿಫಿಕೇಷನ್ ಆಫ್ ಆ್ಯನಿಮಲ್ಸ್. ನಾನು ಯಾಕೆ ಇದ್ರ ಬಗ್ಗೆ ಹೇಳಲಿಕ್ಕತ್ತೀನಿ ಅಂದರೆ, ಆ್ಯನಿಮಲ್ಗಳನ್ನು ಕ್ಲಾಸಿಫಿಕೇಷನ್ ಮಾಡಬೇಕಾದ್ರೆ ಈ ಟರ್ಮ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಡೈಜೆಸ್ಟಿವ್ ಸಿಸ್ಟಮ್ ಯಾವ ಟೈಪ್ ಅದ ಅಂತ ನೋಡಬೇಕು. ಸೊ ದ್ಯಾಟ್ ದ ಟೈಪ್ಸ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ವೆರಿ ಎಸೆನ್ಷಿಯಲ್ ಟು ಸ್ಟಡಿ. One is incomplete digestive system and another is complete digestive system. How many types are there in the digestive system? There are two types: incomplete digestive system and complete digestive system. Incomplete digestive system andre ಏನು? Here the digestive tract is having ಸಿಂಗಲ್ ಓಪನಿಂಗ್. ಒಂದು ಓಪನಿಂಗ್ ಪ್ರೆಸೆಂಟ್ ಇರ್ತದೆ ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ. ಯಾವುದಕ್ಕೆ? ಬೋತ್ ಫಾರ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಫುಡ್ಡನ್ನು ಬಾಡಿ ಒಳಗಡೆಗೆ ಕಳಿಸ್ಲಿಕ್ಕೆ, ಪ್ಲಸ್ ಅನ್ಡೈಜೆಸ್ಟೆಡ್ ಫುಡ್ಡನ್ನು ಬಾಡಿಯಿಂದ ಹೊರಗಡೆಗೆ ರಿಮೂವ್ ಮಾಡಲಿಕ್ಕೆ ಒಂದೇ ಓಪನಿಂಗ್ ಪ್ರೆಸೆಂಟ್ ಇದ್ದಾಗ ದ್ಯಾಟ್ ಟೈಪ್ ಆಫ್ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಈಗ ಒಂದು ಆ್ಯನಿಮಲನ್ನು ತಗೋತೀವಿ. ಸೇ ಫಾರ್ ಎಕ್ಸಾಂಪಲ್ ಒಂದು ಸ್ಪಂಜು ಪ್ರಾಣಿ ಅಥವಾ ಒಂದು ಹೈಡ್ರಾ ನಮ್ಮ ಕೈ ಒಳಗದ ಅಂತ ಇಟ್ಕೊಳ್ಳೋಣ. ದ್ಯಾಟ್ ಮೀನ್ಸ್ ಮೈಕ್ರೋಸ್ಕೋಪ್ ಒಳಗೆ ನಾವು ಅದನ್ನು ನೋಡ್ಲಿಕ್ಕತ್ತೀವಿ. ನಮಗೆ ಅದರದ್ದು ಡೈಜೆಸ್ಟಿವ್ ಸಿಸ್ಟಮ್ ಯಾವ ಟೈಪ್ ಅದ ತಿಳ್ಕೊಬೇಕಾಗಿದೆ. ಇಫ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಓಪನಿಂಗ್, ಅರ್ಥ ಏನು? ದ ಆ್ಯನಿಮಲ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಓಪನಿಂಗ್. ದ್ಯಾಟ್ ಮೀನ್ಸ್
ಇಟ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇನ್ಕಂಪ್ಲೀಟ್. ಅಥವಾ ಈ ಆ್ಯನಿಮಲ್ದು ಫೈಲಮ್ಗಳನ್ನು, ಈ ಪೋರಿಫೆರಾ, ಸೀಲಂಟ್ರೇಟಾ, ಪ್ಲಾಟಿ ಹೆಲ್ಮೆಂಥಸ್, ಅಸ್ಕಿ ಹೆಲ್ಮೆಂಥಸ್, ಇವೆಲ್ಲವುಗಳ ಕ್ಯಾರೆಕ್ಟರ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬರಿತೀವಿ. ದ ಆ್ಯನಿಮಲ್ಸ್ ಕಂಟೇನ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಇನ್ಕಂಪ್ಲೀಟ್ ಅಂದ ತಕ್ಷಣ ನಿಮಗೆ ಪಟ್ಟಂತ ನೆನಪಾಗಬೇಕು, ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್? ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಮೀನ್ಸ್ ಇಟ್ ಕಂಟೇನ್ಸ್ ಸಿಂಗಲ್ ಓಪನಿಂಗ್ ಫಾರ್ ಬೋತ್ ಇನ್ಪುಟ್ ಆ್ಯಂಡ್ ಔಟ್ಪುಟ್. ದೆನ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್, ಇಲ್ಲಿ ಒಂದೇ ಓಪನಿಂಗ್ ಅದ ಅಂತ ಹೇಳ್ತೀವಿ ಅಂದ ಮೇಲೆ ಇದು ಅಪೋಸಿಟ್ ಇರಲಿಕ್ಕೆ ಬೇಕಾ? ಇನ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ two openings are present, one for input and other for output. ನಾನು ಆಗಲೇ ಏನು ಹೇಳಿದೆ, ಡೈಜೆಸ್ಟಿವ್ ಟ್ರ್ಯಾಕ್ಟಿಗೆ ಎರಡು ಓಪನಿಂಗ್ಗಳು, ಒಂದು ಮೌಥು, ಒಂದು ಏನಸ್. ಮೌತ್ ಈಸ್ ಫಾರ್ ಇನ್ಪುಟ್ ಆ್ಯಂಡ್ ಏನಸ್ ಈಸ್ ಫಾರ್ ಔಟ್ಪುಟ್. ಈ ಎರಡೂ ಓಪನಿಂಗ್ಗಳು ಪ್ರೆಸೆಂಟ್ ಇದ್ದರೆ ಅಂಥ ಡೈಜೆಸ್ಟಿವ್ ಸಿಸ್ಟಮನ್ನು ಏನಂತ ಕರೀತಾರೆ? ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಲೆಟ್ ಅಸ್ ಗೋ ಫಾರ್ ದ ಡೆಫಿನಿಷನ್. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲಿರ್ತದೆ? ಇಟ್ ಈಸ್ ಕಾಮನ್ ಅಮಂಗ್ ದ ಇನ್ವರ್ಟೆಬ್ರೇಟ್ಸ್, ಅಕಶೇರುಕಗಳು, ಆ್ಯನಿಮಲ್ಸ್ ವಿದೌಟ್ ಬ್ಯಾಕ್ ಬೋನ್, ಬೆನ್ನು ಮೂಳೆ ಇರದೇ ಇರೋ ಅಂಥ ಪ್ರಾಣಿಗಳನ್ನು ಇನ್ವರ್ಟೆಬ್ರೇಟ್ಸ್ ಅಂತ ಕರೀತಾರೆ, ಅಥವಾ ನಾನ್ ಕಾರ್ಡೇಟ್ಸ್ ಅಂತಲೂ ಕರೀತಾರೆ. ಬೋತ್ ಆಫ್ ದೆಮ್ ಆರ್ ಗಿವಿಂಗ್ ದ ಸೇಮ್ ಮೀನಿಂಗ್. ಆ್ಯಂಡ್ ರಿಮೆಂಬರ್ ದ ಕನ್ನಡ ಮೀನಿಂಗ್ ಫಾರ್ ಇನ್ವರ್ಟೆಬ್ರೇಟ್ಸ್ ಈಸ್ ಅಕಶೇರುಕಗಳು. ಈ ಇನ್ವರ್ಟೆಬ್ರೇಟ್ಸ್ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗದ? ಇಟ್ ಈಸ್ ಇನ್ಕಂಪ್ಲೀಟ್. ವೈ ಇಟ್ ಈಸ್ ಕಾಲ್ಡ್ ಇನ್ಕಂಪ್ಲೀಟ್? ಬಿಕಾಸ್ ದೆರ್ ಈಸ್ ಓನ್ಲಿ ಅ ಸಿಂಗಲ್ ಓಪನಿಂಗ್ ಫಾರ್ ಇಂಜೆಷನ್ ಆಫ್ ಫುಡ್. ಇಂಜೆಷನ್ ಒಳಗೆ ಕಳಿಸೋದು ಒಂದೇ ಓಪನಿಂಗ್ ಇರ್ತದೆ. ಅಂದರೆ ಏನು ಪ್ರೆಸೆಂಟ್ ಅದ ಅಂತ ಅರ್ಥ? ಮೌತ್ ಈಸ್ ಪ್ರೆಸೆಂಟ್ ಬಟ್ ಏನಸ್ ಈಸ್ ಆಬ್ಸೆಂಟ್. Hope this definition is now clear for you. Incomplete digestive system, where do you found? It is found among the invertebrates. What is the meaning of incomplete digestive system? It is having a single opening for input and output. That means mouth is present but anus is absent. Then idakkenu definition? Complete digestive system among the nematodes. Of course, they are also invertebrates. Annelids, ಈ ಅರ್ಥವರ್ಮ್ ಬರ್ತದಲ್ಲ ಅದರದ್ದು ಫೈಲಮ್ಮು ಮೊಲುಸ್ಕಾ, ಮೃದ್ವಂಗಿ, ಎಕೈನೋಡರ್ಮ್ಸ್. ದಟ್ ಈಸ್ ದ ಏನದು ಕುಟುಕು ಕಣವ ಅಲ್ಲ ಕಂಟಕ ಚರ್ಮಿಗಳು, ರೈಟ್. ಕುಟುಕು ಕಣವಂತಗಳು ಮೋಸ್ಟ್ಲಿ ಫಾರ್ ಅನೆಲಿಡ್ಸ್. ಐ ಆಮ್ ನಾಟ್ ಕನ್ಫರ್ಮ್ ಅಬೌಟ್ ದ ಟರ್ಮ್, ಬಟ್ ಯಸ್, ಎಕೈನೋಡರ್ಮೇಟ್ಸ್ ಈಸ್ ಕಂಟಕ ಚರ್ಮಿಗಳು ಆ್ಯಂಡ್ ದ ರಿಮೈನಿಂಗ್ ವರ್ಟೆಬ್ರೇಟ್ಸ್. ಫಿಶಸ್ಗಳನ್ನು ಸ್ಟಾರ್ಟ್ ಮಾಡಿ, ಅಂದರೆ ಈ ಮೀನುಗಳನ್ನು ಹಿಡಿದು ಮನುಷ್ಯನು ಸಸ್ತನಿಗಳವರೆಗೂ ಎಲ್ಲ ಆರ್ಗ್ಯಾನಿಸಮ್ಸ್ ಒಳಗೆ ದ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್. ದಟ್ ಮೀನ್ಸ್ ಇಟ್ ಈಸ್ ಹ್ಯಾವಿಂಗ್ ಟೂ ಓಪನಿಂಗ್ಸ್, ಬೋತ್ ಮೌತ್ ಆ್ಯಂಡ್ ಏನಸ್. ಮೌತ್ ಆ್ಯಂಡ್ ಏನಸ್ ಎರಡೂ ಇದ್ದಾಗ ಡೈಜೆಸ್ಟಿವ್ ಸಿಸ್ಟಮನ್ನು ಕಂಪ್ಲೀಟ್ ಅಂತ ಕರೀತಾರೆ. ಮೌತ್ ಮಾತ್ರ ಇದ್ದುಕೊಂಡು ಏನಸ್ ಇರಲಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರೀತಾರೆ. ಹಿಯರ್ ಒನ್ ಮೋರ್ ಪಾಯಿಂಟ್ ಐ ವುಡ್ ಲೈಕ್ ಟು ಕ್ಲಿಯರ್. ಲೋವರ್ ಇನ್ವರ್ಟೆಬ್ರೇಟ್ಸನ್ನು ತೊಗೊಂಡ್ರೆ, ಅಂದರೆ ಸ್ಪಾಂಜಸ್ಸು, ಸೀಲಂಟ್ರೇಟ್ಗಳನ್ನು ತೊಗೊಂಡ್ರೆ, ಅಂದರೆ ಹೈಡ್ರಾದಂತಹ ಪ್ರಾಣಿಗಳನ್ನು ತೊಗೊಂಡ್ರೆ ಅವು ಲೋವರ್ ಇನ್ವರ್ಟೆಬ್ರೇಟ್ಸ್. ಅದರೊಳಗೆ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗದ? ಇನ್ಕಂಪ್ಲೀಟ್ ಅದ. ಬಟ್ ನಿಮ್ಯಾಟೋಡ್ಸ್ ಹುಳುಗಳು, ಎನೆಲಿಡ್ಸು, ಮೊಲುಸ್ಕಾ, ಎಕಿನೋಡರ್ಮ್ ಇವನು ಕೂಡ ಇನ್ವರ್ಟೆಬ್ರೇಟ್ ಒಳಗೇ ಬರ್ತಾವೆ. ಬಟ್ ಸ್ವಲ್ಪ ಸುಪೀರಿಯರ್ ಇನ್ವರ್ಟೆಬ್ರೇಟ್ಸು. ಈ ಇನ್ವರ್ಟೆಬ್ರೇಟ್ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟ್. ಲೋವರ್ ಇನ್ವರ್ಟೆಬ್ರೇಟ್ಸ್ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇನ್ಕಂಪ್ಲೀಟ್. ಹೈಯರ್ ಇನ್ವರ್ಟೆಬ್ರೇಟ್ಸ್ ಒಳಗೆ ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಕಂಪ್ಲೀಟೆಡ್ ಅಲಾಂಗ್ ವಿತ್ ಆಲ್ ದ ವರ್ಟೆಬ್ರೇಟ್ಸ್. Meaning of vertebrates is chordates,
ದಟ್ ಮೀನ್ಸ್ ದ ಆ್ಯನಿಮಲ್ಸ್ ಹ್ಯಾವಿಂಗ್ ಬ್ಯಾಕ್ ಬೋನ್. ಕಶೇರುಕಗಳು ಅಂತೇನು ಕರಿತೀರಿ ಅಂದರೆ ಬೆನ್ನು ಮೂಳೆ ಹೊಂದಿರೋ ಅಂಥ ಪ್ರಾಣಿಗಳನ್ನು ವರ್ಟೆಬ್ರೇಟ್ಸ್ ಅಂತ ಕರೀತಾರೆ. ಎಲ್ಲ ವರ್ಟೆಬ್ರೇಟ್ಗಳು ಮೀನುಗಳಿಂದ ಸ್ಟಾರ್ಟ್ ಆಗಿ ಫಿಶಸ್, ಆಂಫಿಬಿಯನ್ಸ್ ಉಭಯವಾಸಿಗಳು, ರೆಪ್ಟೈಲ್ಸ್ ಸರೀಸೃಪಗಳು, ಬರ್ಡ್ಸ್ ಪಕ್ಷಿಗಳು, ಮ್ಯಾಮಲ್ಸ್ ಸಸ್ತನಿಗಳು, ಇವಿಷ್ಟ್ರ ಒಳಗೂ ಬ್ಯಾಕ್ ಬೋನ್ ಇರ್ತದೆ. ಆ್ಯಂಡ್ ಆಲ್ ದೀಸ್ ವರ್ಟೆಬ್ರೇಟ್ಸ್ ಕಂಟೇನ್ ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ನಿಮ್ಯಾಟೋಡ್, ಅನೆಲಿಡ್, ಮೊಲುಸ್ಕ್, ಎಕೈನೋಡರ್ಮ್, ದೇ ಆರ್ ಆಲ್ಸೋ ಇನ್ವರ್ಟೆಬ್ರೇಟ್ಸ್, ಬಟ್ ಹೈಯರ್ ಇನ್ವರ್ಟೆಬ್ರೇಟ್ಸ್. They show the complete digestive system. So these are the terms with respect to the character of digestive system which is used to classify the organisms or animals. Hope this explanation is clear for you. Thank you.